ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಇನ್ಸ್ಟಂಟ್ ಉಪ್ಪಿಟ್ಟು ಮಿಕ್ಸ್ ಮಾಡುವುದು ಹೇಗೆ ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: ರವೆ, ಸೂಜಿ ತಗೊಂಡಿದ್ದೀನಿ ಅರ್ಧ kg ಅಷ್ಟು, ಕಡಲೆಬೇಳೆ 1 ಟೇಬಲ್ ಸ್ಪೂನು, ಜೀರಿಗೆ, ಸಾಸಿವೆ ಒಗ್ಗರಣೆಗೆ ಅರ್ಧ ಟೀ ಸ್ಪೂನ್ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ 1 ಟೇಬಲ್ ಸ್ಪೂನು, ಗೋಡಂಬಿ ಸ್ವಲ್ಪ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಗೋಡಂಬಿನ, ಕರಿಬೇವು, ಹಸಿಮೆಣಸು 5ರಿಂದ 6 ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, 1 ನಿಂಬೆಹಣ್ಣು, ಎಣ್ಣೆ, ಇಂಗು, 3 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ರವೆ ಹಾಕ್ಕೊಂಡು ಸಿಮ್ಮಲ್ಲಿ ಗಮ್ಮಂತ ವಾಸನೆ ಬರೋವರೆಗೂ ಹುರ್ಕೊಳ್ಳೋಣ. ರವೆ ಎಲ್ಲ ಹುರ್ಕೊಂಡಿದೆ, ಘಮ್ ಅಂತ ವಾಸನೆ ಬರ್ತದೆ. ರವೆ ಕಲರು ಚೇಂಜ್ ಆಗಿದೆ. ಈಗ ಇದನ್ನು ತೆಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಳ್ಳೋಣ. ಒಂದು 3ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ ಹಾಕೊಳ್ಳೋಣ. ಕಡಲೆಬೇಳೆ ಸ್ವಲ್ಪ ಕೆಂಪು ಹಾಕಿ. ದಿಢೀರು ಉಪ್ಪಿಟ್ಟು ರವೆ ಮಿಕ್ಸು ಒಂದ್ಸರಿ ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು 1 ತಿಂಗಳವರೆಗೂ ಯೂಸ್ ಮಾಡ್ಕೋಬೋದು. ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೊಂಡ್ರೆ ತಕ್ಷಣಕ್ಕೂ ಮಾಡ್ಕೋಬೋದು. ಇದನ್ನು ಕೆಲ್ಸಕ್ಕೆ ಹೋಗೋರಿಗೆ ಮತ್ತು ಬ್ಯಾಚುಲರ್ಸ್ಗೆ ಇದು ಭಾಳ ಉಪಯೋಗ ಆಗುತ್ತೆ. ಇದು ಗೋಡಂಬಿ ಹಾಕ್ಕೊಂಡಿದ್ದೀನಿ. ಈಗ ಹಸಿಮೆಣಸು ಹಾಕೋ. ಹಸಿಮೆಣಸು ಕೆಂಪಗಾಗುವವರೆಗೂ ಹುರ್ಕೊಳ್ಳೋಣ. ಈ ಕರಿಬೇವು, ಕೊತ್ತಂಬರಿ ಎಲ್ಲ ಸ್ವಲ್ಪ ಗರಿ ಗರಿ ಹಾಕಬೇಕು. ಉರಿ ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೊಳ್ಳೋಣ. ಈಗ ಹಿಂಗೆ ಹಾಕೊಳ್ಳೋಣ. ಹಸಿಮೆಣಸಿಕಾಯಿ ಎಲ್ಲ ಕೆಂಪಗಾಗಿದೆ. ಈಗ ನಿಂಬೆ ರಸ ಹಿಂಡ್ಕೊಂಡ್ಬರ್ತೀನಿ. ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ಈಗ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಸಕ್ಕರೆ, ಉಪ್ಪು. ಇದಕ್ಕೀಗ ಹುರಿದಿಟ್ಕೊಂಡಿರೋ ರವೆ ಸೇರಿಸ್ಕೊಳ್ಳೋಣ. ಗ್ಯಾಸ್ ಆಫ್ ಮಾಡ್ಕೊಂಡಿರೋದು. ರವೆಗೆ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಕಲಿಸ್ಕೊಳ್ಳಿ. ಉಪ್ಪು, ಸಕ್ಕರೆ ಎಲ್ಲ ರವೆ ಮಿಕ್ಸ್ ಆಗಬೇಕು. ಈಗ ಆ ಥರ ಚೆನ್ನಾಗಿ ಹಿಂಗೆ ಕಲಿಸ್ಕೊಂಡ್ಬಿಡೋಣ. ಈಗ ಉಪ್ಪಿಟ್ಟು ಮಿಕ್ಸು ರೆಡಿಯಾಗಿದೆ. ಈಗ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಈಗ 1 ಕಪ್ಪು ನೀರು ಹಾಕೋತಾ ಇದ್ದೀನಿ. ನೀರು ಕುದಿಬೇಕು. ನಾನು ಅರ್ಧ ಕಪ್ಪು ಈಗ ಹುರಿದು ರೆಡಿ ಮಾಡಿ ಇಟ್ಕೊಂಡಿರೋ ಮಿಕ್ಸ್ ತೊಗೊಳ್ತಾ ಇದ್ದೀನಿ, ರವೆ ಮಿಕ್ಸು. ನೀರು ಕುದೀತಾ ಇದೆ. ಈಗ ರೆಡಿ ಮಾಡ್ಕೊಂಡಿರೋ ಉಪ್ಪಿಟ್ಟು ರವೆ ಮಿಕ್ಸ್ ಹಾಕೊಳ್ಳೋಣ.
ಅದಕ್ಕೆ ತಟ್ಟೆ ಮುಚ್ಚಿ ಒಂದು 2 ನಿಮಿಷ ಬಿಡೋಣ. ಉಪ್ಪಿಟ್ಟು ರೆಡಿಯಾಗಿದೆ. ಉಪ್ಪಿಟ್ಟು ರೆಡಿಯಾಗಿದೆ. ನೀವು ಮಿಕ್ಸ್ ರೆಡಿ ಮಾಡಕ್ಕೆ ಬಿಟ್ಕೊಂಡ್ರೆ 5 ನಿಮಿಷಕ್ಕಿಂತ ಕಡಿಮೆ ಟೈಮಲ್ಲೇ ನಿಮಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.